ಮಹಾರಾಷ್ಟ್ರದಲ್ಲಿ ಹೆಂಗೆ ನಡೀತು ಅಂತಂದರೆ, ಈ ಕರ್ನಾಟಕದಲ್ಲಿ 5 ಗ್ಯಾರಂಟಿ ಕಾಂಗ್ರೆಸ್ ಕೊಟ್ಟಿತ್ತಲ್ವ, ಅಲ್ಲಿ ಇಬ್ಬರು ಕೊಟ್ಟರು, ಯಾರಾಬಿರ್ರಿ. ಕಾಂಗ್ರೆಸ್ಸು ಕೊಡ್ತು, ಬಿ ಜೆ ಪಿ ಕೊಡ್ತು. 10 ಗ್ಯಾರಂಟಿ ಕೊಟ್ಟಿದ್ದಾರೆ ಅಲ್ಲಿ. 10 ಗ್ಯಾರಂಟಿ ಭಾಳ ಮಜಾ ಇದೆ, ಭಾಳ ಇಂಟ್ರೆಸ್ಟಿಂಗ್ ಇದೆ. ಆಯಿತಾ? ಈ ಸಂಜಯ್ ರಾವತ್ ಇದ್ದಾರಲ್ಲ, ಇವರು ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿರುವ ಉದ್ಧವ್ ಠಾಕ್ರೆ ಬಣದ ನಾಯಕ, ಭಾಳ ಸ್ಟ್ರಾಂಗ್ ನಾಯಕ ಅವರು. ಅವ್ರು ಹೇಳ್ತಾರೆ ನಾವು 160 to 170 ತನಕ ಬರ್ತೀವಿ ಅಂತೇಳಿ. ಈಗಲೇ ಮುಖ್ಯಮಂತ್ರಿಗೆ ರೆಡಿ ಆಗ್ತಾ ಇದ್ದಾರೆ, ಅವರು ಟ್ರಾವೆಲ್ ಆಗ್ತಾ ಇದ್ದಾರೆ. ಆಯಿತಾ? ನೋಡಿ, ನನ್ನ ಬಲಭಾಗ ಇದೆಯಲ್ಲ, ಇಲ್ಲಿ ಇವರು 3 ಜನ. ಇವರು ಅಲ್ಲಿಯ ಕಾಂಗ್ರೆಸ್ ಅಧ್ಯಕ್ಷ ಉದ್ಧವ್ ಠಾಕ್ರೆ ಮತ್ತು ಶರದ್ ಪವಾರ್. ಈ ಕಡೆ ಇದ್ದಾರಲ್ಲ, ಇವರು ಶರದ್ ಪವಾರ್ ಅವರ ಅಣ್ಣನ ಮಗ ಅಜಿತ್ ಪವಾರ್. ಆಮೇಲೆ ಆ ಕಡೆ ದೇವೇಂದ್ರ ಫಡ್ನವೀಸ್ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥವ್ರು, ಈಗ ಏಕನಾಥ್ ಶಿಂದೆ. ಅರ್ಥ ಆಯ್ತಲ್ಲ, ಭಾಳ ಚೆನ್ನಾಗಿದೆ ಇದು. ಮಹಾವಿಕಾಸ್ ಅಘಾಡಿಯಲ್ಲಿ ಸಿ ಎಂ ಕುರ್ಚಿಗಾಗಿ ಫೈಟ್. ನಾನಾಗಬೇಕು, ಆ 3 ಹೇಳ್ತಾ ಇದ್ದಾರೆ ನಾನು ಅಂತ. ಮಹಾ ಕೈ ಅಧ್ಯಕ್ಷ ನಾನಾ ಪಟೋಲೆ ಅಂದರೆ ಅಲ್ಲಿದ್ದಾರಲ್ಲ ಈ ಕಡೆ, ಇವರೇ ನಾನಾ ಪಟೋಲೆ ಅಂದರೆ. ನಾನಾ ಪಟೋಲೆ ಸಿ ಎಂ ಆಗಬೇಕಂತ. ಆಗ ಅವರ ಪಕ್ಕದಲ್ಲಿರೋರು ಹೇಳ್ತಾರೆ, ಇಲ್ಲ ಹಂಗಾಗಲ್ಲ, ಅಘಾಡಿಯ ಎಲ್ಲ ಪಕ್ಷಗಳು ಕೂತು ಚರ್ಚೆ ಮಾಡಿ ಡಿಸೈಡ್ ಮಾಡಬೇಕು, ಪಟೋಲೆ ಬೇಡಿಕೆಯನ್ನು ನಾವು ಒಪ್ಕೊಳ್ಳೋದಿಲ್ಲ ಅಂಥೇಳಿ ಉದ್ಧವ್ ಠಾಕ್ರೆ. ಎಲ್ಲರೂ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ ಅಂಥೇಳಿ ಶಿವಸೇನೆಯ UBT ಅಂದರೆ ಶಿವಸೇನೆ, ಉದ್ಧವ್ ಠಾಕ್ರೆ ಬಣ. ಆಮೇಲೆ ಆ ಕಡೆ ದೊಡ್ಡವರು ಇದ್ದಾರಲ್ಲ ಶರದ್ ಪವಾರ್. ಈ ಶರದ್ ಪವಾರ್ ಅವರು ತಮ್ಮ 37ನೇ ವರ್ಷಕ್ಕೆ ಮುಖ್ಯಮಂತ್ರಿ ಆದವರು, ಭಾಳ ಬೇಗ ಮುಖ್ಯಮಂತ್ರಿ ಆದವರು. ಈಗ ಅವ್ರಿಗೆ 83 ಸಮಥಿಂಗ್ ಏನೋ ಇದೆ. ಓಕೆ, ಒಂಥರ ದೇವೇಗೌಡರ ಥರ ಅವರು, ಹಿರಿಯರು. ಆಮೇಲೆ ಭಯಂಕರ ಬ್ರೈನ್, ಸಕ್ಕರೆ ಮಾಲೀಕ, ಇದೆಲ್ಲ ಇರಲಿ. ಈಗ ಕಾಂಗ್ರೆಸ್ ಶಿವಸೇನೆ ಮಧ್ಯೆ ಆಂತರಿಕ ಸಮರ ಉಂಟಾಗಿದೆ. ನಾನು ಆದರೆ ಮಹಾರಾಷ್ಟ್ರದಲ್ಲಿ ಸಣ್ಣದೊಂದು ಆಟ ಶುರುವಾಗಿದೆ. ಕಾಂಗ್ರೆಸ್ ನಡೆಯಿಂದ ಉದ್ಧವ್ ಠಾಕ್ರೆ, ಸೇನಾದ ಉದ್ಧವ್ ಠಾಕ್ರೆಗೆ ಬೇಸರ ಆಗಿದೆ. ನನ್ನನ್ನು ಮುಖ್ಯಮಂತ್ರಿ ಮಾಡಲ್ಲ ಇವರು ಅಂತೇಳಿ. ಯಾಕಂದರೆ ಇವರು ಕಳೆದ ಬಾರಿ BJP ಜೊತೆ ಸೇರಿ ಮಾಡಿದ್ರು, 56 ಸೀಟ್ ಬಂದಿತ್ತು, BJPಗೆ 104 ಬಂದಿತ್ತು. ಅವರಿಬ್ಬರು ಸೇರಿದರೆ ಅದು ಹಾಕ್ಬಿಡ್ತಿತ್ತು. ಮತ್ತು BJP ಹೇಳ್ತು, ಇವರು ಹೇಳಿದ್ರು ನಾನು ಮುಖ್ಯಮಂತ್ರಿ ಆಗಬೇಕು, BJP ಹೇಳಿದ್ರು ನಿಮಗೂ ಮುಖ್ಯಮಂತ್ರಿ ಕೊಡೋದಿಲ್ಲ ಅಂತೇಳಿ. ಹಾಗೆ ಸಿಡಿದದ್ದು ಇವರು ಈ ಕಡೆ ಬರ್ತಾರೆ. ಹಂಗೆ ಈಗ ಕಾಂಗ್ರೆಸ್ಗೆ ಧಮಕಿ ಆಗ್ತಾ ಇದ್ದಾರೆ, ಕೂಟದಿಂದಲೇ ಹೊರಬರುವುದಾಗಿ ಉದ್ಧವ್ ಠಾಕ್ರೆ ಬಣ ಧಮಕಿ ಆಗ್ತಾ ಇದೆ. ಮತ್ತೊಂದು ಕಡೆ ಈ ಕಡೆ ಇದ್ದಾರಲ್ಲ, ಈ ಕಡೆ ಆ ಗಡ್ಡದವರು, ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಶಿವಸೇನೆಯಿಂದ. BJPಗೆ ಏನು ಹೇಳುತ್ತೆ, ಅವರನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರಿಸುತ್ತಾ? ನೋವೇ, ಚಾನ್ಸೇ ಇಲ್ಲ. ಮಧ್ಯದಲ್ಲಿದ್ದಾರಲ್ಲ ದೇವೇಂದ್ರ ಫಡ್ನವೀಸ್ ಅವ್ರನ್ನ ಆಡ್ತಾರೆ. ಫಡ್ನವೀಸ್ಗೂ ಮುಖ್ಯಮಂತ್ರಿ ಆಗುವಂಥ ಆಸೆ ಇದೆ. ಅತಿ ಹೆಚ್ಚು ಸೀಟ್ ಬಂದರೂ DCM ಆಗಿದ್ದರು ಫಡ್ನವೀಸ್, 104 ಬಂದರೂ ಕೂಡ DCM ಆಗಿದ್ದರು. ಯಾಕಂದರೆ ಪಕ್ಷ ಬರೋಬ್ಬರಿ 5 ಬಾರಿ DCM ಆಗೇ ಇದ್ದಾರೆ ಅಜಿತ್ ಪವಾರ್. ಅವ್ರು 20 ವರ್ಷ ಇದು DCM ಪಾಪ. ಅವ್ರಿಗೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸಿದೆ. ಈ ನಡುವೆ ಇವರನ್ನೆಲ್ಲ ಕಾಂಗ್ರೆಸ್ನ ಎಲ್ಲ ಅಂದರೆ ಅಘಾಡಿಯ ಎಲ್ಲ MLAಗಳು, ಬಹುತೇಕ MLAಗಳು ಬೆಂಗಳೂರು ಕರ್ನಾಟಕದ ರೆಸಾರ್ಟ್ಗೆ ಬರ್ತಾರಂತೆ DK ಶಿವಕುಮಾರ್ ಅವರ ಆತಿಥ್ಯದಲ್ಲಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಓಕೆ, ಮಹಾರಾಷ್ಟ್ರದಲ್ಲಿ ಹೆಂಗೆ ನಡೀತು ಅಂತಂದರೆ, ಈ ಕರ್ನಾಟಕದಲ್ಲಿ 5 ಗ್ಯಾರಂಟಿ ಕಾಂಗ್ರೆಸ್ ಕೊಟ್ಟಿತ್ತಲ್ವ, ಅಲ್ಲಿ ಇಬ್ಬರು ಕೊಟ್ಟರು, ಯಾರಾಬಿರ್ರಿ. ಕಾಂಗ್ರೆಸ್ಸು ಕೊಡ್ತು, BJP ಕೊಡ್ತು. 10 ಗ್ಯಾರಂಟಿ ಕೊಟ್ಟಿದ್ದಾರೆ ಅಲ್ಲಿ. 10 ಗ್ಯಾರಂಟಿ ಭಾಳ ಮಜಾ ಇದೆ, ಭಾಳ ಇಂಟ್ರೆಸ್ಟಿಂಗ್ ಇದೆ. ಆಯಿತಾ? ಈ ಸಂಜಯ್ ರಾವತ್ ಇದ್ದಾರಲ್ಲ, ಇವರು ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿರುವ ಉದ್ಧವ್ ಠಾಕ್ರೆ ಬಣದ ನಾಯಕ, ಭಾಳ ಸ್ಟ್ರಾಂಗ್ ನಾಯಕ ಅವರು. ಅವ್ರು ಹೇಳ್ತಾರೆ ನಾವು 160 to 170 ತನಕ ಬರ್ತೀವಿ ಅಂತೇಳಿ. ಈಗಲೇ ಮುಖ್ಯಮಂತ್ರಿಗೆ ರೆಡಿ ಆಗ್ತಾ ಇದ್ದಾರೆ, ಅವರು ಟ್ರಾವೆಲ್ ಆಗ್ತಾ ಇದ್ದಾರೆ. ಆಯಿತಾ? ನೋಡಿ, ನನ್ನ ಬಲಭಾಗ ಇದೆಯಲ್ಲ, ಇಲ್ಲಿ ಇವರು 3 ಜನ. ಇವರು ಅಲ್ಲಿಯ ಕಾಂಗ್ರೆಸ್ ಅಧ್ಯಕ್ಷ ಉದ್ಧವ್ ಠಾಕ್ರೆ ಮತ್ತು ಶರದ್ ಪವಾರ್. ಈ ಕಡೆ ಇದ್ದಾರಲ್ಲ, ಇವರು ಶರದ್ ಪವಾರ್ ಅವರ ಅಣ್ಣನ ಮಗ ಅಜಿತ್ ಪವಾರ್. ಆಮೇಲೆ ಆ ಕಡೆ ದೇವೇಂದ್ರ ಫಡ್ನವೀಸ್ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥವ್ರು, ಈಗ ಏಕನಾಥ್ ಶಿಂದೆ. ಅರ್ಥ ಆಯ್ತಲ್ಲ, ಭಾಳ ಚೆನ್ನಾಗಿದೆ ಇದು. ಮಹಾವಿಕಾಸ್ ಅಘಾಡಿಯಲ್ಲಿ ಸಿ ಎಂ ಕುರ್ಚಿಗಾಗಿ ಫೈಟ್. ನಾನಾಗಬೇಕು, ಆ 3 ಹೇಳ್ತಾ ಇದ್ದಾರೆ ನಾನು ಅಂತ. ಮಹಾ ಕೈ ಅಧ್ಯಕ್ಷ ನಾನಾ ಪಟೋಲೆ ಅಂದರೆ ಅಲ್ಲಿದ್ದಾರಲ್ಲ ಈ ಕಡೆ, ಇವರೇ ನಾನಾ ಪಟೋಲೆ ಅಂದರೆ. ನಾನಾ ಪಟೋಲೆ ಸಿ ಎಂ ಆಗಬೇಕಂತ. ಆಗ ಅವರ ಪಕ್ಕದಲ್ಲಿರೋರು ಹೇಳ್ತಾರೆ, ಇಲ್ಲ ಹಂಗಾಗಲ್ಲ, ಅಘಾಡಿಯ ಎಲ್ಲ ಪಕ್ಷಗಳು ಕೂತು ಚರ್ಚೆ ಮಾಡಿ ಡಿಸೈಡ್ ಮಾಡಬೇಕು,
ಪಟೋಲೆ ಬೇಡಿಕೆಯನ್ನು ನಾವು ಒಪ್ಕೊಳ್ಳೋದಿಲ್ಲ ಅಂಥೇಳಿ ಉದ್ಧವ್ ಠಾಕ್ರೆ. ಎಲ್ಲರೂ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ ಅಂಥೇಳಿ ಶಿವಸೇನೆಯ UBT ಅಂದರೆ ಶಿವಸೇನೆ, ಉದ್ಧವ್ ಠಾಕ್ರೆ ಬಣ. ಆಮೇಲೆ ಆ ಕಡೆ ದೊಡ್ಡವರಿದ್ದಾರಲ್ಲ ಶರದ್ ಪವಾರ್. ಈ ಶರದ್ ಪವಾರ್ ಅವರು ತಮ್ಮ 37ನೇ ವರ್ಷಕ್ಕೆ ಮುಖ್ಯಮಂತ್ರಿ ಆದವರು, ಭಾಳ ಬೇಗ ಮುಖ್ಯಮಂತ್ರಿ ಆದವರು. ಈಗ ಅವ್ರಿಗೆ 83 ಸಮಥಿಂಗ್ ಏನೋ ಇದೆ. ಓಕೆ, ಒಂಥರ ದೇವೇಗೌಡರ ಥರ ಅವರು, ಹಿರಿಯರು. ಆಮೇಲೆ ಭಯಂಕರ ಬ್ರೈನ್, ಸಕ್ಕರೆ ಮಾಲೀಕ, ಇದೆಲ್ಲ ಇರಲಿ. ಈಗ ಕಾಂಗ್ರೆಸ್ ಶಿವಸೇನೆ ಮಧ್ಯೆ ಆಂತರಿಕ ಸಮರ ಉಂಟಾಗಿದೆ. ನಾನು ಆದರೆ ಮಹಾರಾಷ್ಟ್ರದಲ್ಲಿ ಸಣ್ಣದೊಂದು ಆಟ ಶುರುವಾಗಿದೆ. ಕಾಂಗ್ರೆಸ್ ನಡೆಯಿಂದ ಉದ್ಧವ್ ಠಾಕ್ರೆ, ಸೇನಾದ ಉದ್ಧವ್ ಠಾಕ್ರೆಗೆ ಬೇಸರ ಆಗಿದೆ. ನನ್ನನ್ನು ಮುಖ್ಯಮಂತ್ರಿ ಮಾಡಲ್ಲ ಇವರು ಅಂತೇಳಿ. ಯಾಕಂದರೆ ಇವರು ಕಳೆದ ಬಾರಿ BJP ಜೊತೆ ಸೇರಿ ಮಾಡಿದ್ರು, 56 ಸೀಟ್ ಬಂದಿತ್ತು, BJPಗೆ 104 ಬಂದಿತ್ತು. ಅವರಿಬ್ಬರು ಸೇರಿದರೆ ಅವ್ರು ಹಾಕ್ಬಿಡ್ತಿತ್ತು. ಮತ್ತು BJP ಹೇಳ್ತು, ಇವ್ರು ಹೇಳಿದ್ರು ನಾನು ಮುಖ್ಯಮಂತ್ರಿ ಆಗಬೇಕು, BJP ಹೇಳಿದ್ರು ನಿಮಗೂ ಮುಖ್ಯಮಂತ್ರಿ ಕೊಡೋದಿಲ್ಲ ಅಂತೇಳಿ. ಹಾಗೆ ಸಿಡಿದದ್ದು ಇವರು ಈ ಕಡೆ ಬರ್ತಾರೆ. ಹಂಗೆ ಈಗ ಕಾಂಗ್ರೆಸ್ಗೆ ಧಮಕಿ ಆಗ್ತಾ ಇದ್ದಾರೆ. ಕೂಟದಿಂದಲೇ ಹೊರಬರುವುದಾಗಿ ಉದ್ಧವ್ ಠಾಕ್ರೆ ಬಣ ಧಮಕಿ ಆಗ್ತಾ ಇದೆ. ಮತ್ತೊಂದು ಕಡೆ ಈ ಕಡೆ ಇದ್ದಾರಲ್ಲ, ಈ ಕಡೆ ಆ ಗಡ್ಡದವರು, ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಶಿವಸೇನೆಯಿಂದ. BJPಗೆ ಏನು ಹೇಳುತ್ತೆ, ಅವರನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರಿಸುತ್ತಾ? ನೋವೇ, ಚಾನ್ಸೇ ಇಲ್ಲ. ಮಧ್ಯದಲ್ಲಿದ್ದಾರಲ್ಲ ದೇವೇಂದ್ರ ಫಡ್ನವೀಸ್ ಅವ್ರನ್ನ ಆಡ್ತಾರೆ. ಫಡ್ನವೀಸ್ಗೂ ಮುಖ್ಯಮಂತ್ರಿ ಆಗುವಂಥ ಆಸೆ ಇದೆ. ಅತಿ ಹೆಚ್ಚು ಸೀಟ್ ಬಂದರೂ DCM ಆಗಿದ್ದರು ಫಡ್ನವೀಸ್, 104 ಬಂದರೂ ಕೂಡ DCM ಆಗಿದ್ದರು. ಯಾಕಂದರೆ ಪಕ್ಷ ಬರೋಬ್ಬರಿ 5 ಬಾರಿ DCM ಆಗೇ ಇದ್ದಾರೆ ಅಜಿತ್ ಪವಾರ್. ಅವ್ರು 20 ವರ್ಷ ಅದು DCMೇ ಪಾಪ. ಅವ್ರಿಗೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸಿದೆ. ಈ ನಡುವೆ ಇವರನ್ನೆಲ್ಲ ಕಾಂಗ್ರೆಸ್ನ ಎಲ್ಲ ಅಂದರೆ ಅಗಾಡಿಯ ಎಲ್ಲ MLAಗಳು, ಬಹುತೇಕ MLAಗಳು ಬೆಂಗಳೂರು ಕರ್ನಾಟಕದ ರೆಸಾರ್ಟ್ಗೆ ಬರ್ತಾರಂತೆ DK ಶಿವಕುಮಾರ್ ಅವರ ಆತಿಥ್ಯದಲ್ಲಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಓಕೆ, ಮಹಾರಾಷ್ಟ್ರದಲ್ಲಿ ಹೆಂಗೆ ನಡೀತು ಅಂತಂದರೆ, ಈ ಕರ್ನಾಟಕದಲ್ಲಿ 5 ಗ್ಯಾರಂಟಿ ಕಾಂಗ್ರೆಸ್ ಕೊಟ್ಟಿತ್ತಲ್ವ, ಅಲ್ಲಿ ಇಬ್ಬರು ಕೊಟ್ಟರು, ಯಾರಾ ಬಿರ್ರಿ. ಕಾಂಗ್ರೆಸ್ಸು ಕೊಡ್ತು, BJP ಕೊಡ್ತು. 10 ಗ್ಯಾರಂಟಿ ಕೊಟ್ಟಿದ್ದಾರೆ ಅಲ್ಲಿ, 10 ಗ್ಯಾರಂಟಿ. ಭಾಳ ಮಜಾ ಇದೆ, ಭಾಳ ಇಂಟ್ರೆಸ್ಟಿಂಗ್ ಇದೆ. ಆಯಿತಾ? ಈ ಸಂಜಯ್ ರಾವತ್ ಇದ್ದಾರಲ್ಲ, ಇವರು ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿರುವ ಉದ್ಧವ್ ಠಾಕ್ರೆ ಬಣದ ನಾಯಕ, ಭಾಳ ಸ್ಟ್ರಾಂಗ್ ನಾಯಕ ಅವರು. ಅವ್ರು ಹೇಳ್ತಾರೆ ನಾವು 160 to 170 ತನಕ ಬರ್ತೀವಿ ಅಂತೇಳಿ. ಈಗಲೇ ಮುಖ್ಯಮಂತ್ರಿಗೆ ರೆಡಿ ಆಗ್ತಾ ಇದ್ದಾರೆ, ಅವರು ಟ್ರಾವೆಲ್ ಆಗ್ತಾ ಇದ್ದಾರೆ. ಆಯಿತಾ? ನೋಡಿ, ನನ್ನ ಬಲಭಾಗ ಇದೆಯಲ್ಲ, ಇಲ್ಲಿ ಇವರು 3 ಜನ. ಇವರು ಅಲ್ಲಿಯ ಕಾಂಗ್ರೆಸ್ ಅಧ್ಯಕ್ಷ ಉದ್ಧವ್ ಠಾಕ್ರೆ ಮತ್ತು ಶರದ್ ಪವಾರ್. ಈ ಕಡೆ ಇದ್ದಾರಲ್ಲ, ಇವರು ಶರದ್ ಪವಾರ್ ಅವರ ಅಣ್ಣನ ಮಗ ಅಜಿತ್ ಪವಾರ್. ಆಮೇಲೆ ಆ ಕಡೆ ದೇವೇಂದ್ರ ಫಡ್ನವೀಸ್ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥವ್ರು, ಈಗ ಏಕನಾಥ್ ಶಿಂದೆ. ಅರ್ಥ ಆಯ್ತಲ್ಲ, ಭಾಳ ಚೆನ್ನಾಗಿದೆ ಇದು. ಮಹಾವಿಕಾಸ್ ಅಗಾಡಿಯಲ್ಲಿ CM ಕುರ್ಚಿಗಾಗಿ ಫೈಟ್. ನಾನಾಗಬೇಕು, ಆ 3 ಹೇಳ್ತಾ ಇದ್ದಾರೆ ನಾನು ಅಂತ. ಮಹಾ ಕೈ ಅಧ್ಯಕ್ಷ ನಾನಾ ಪಟೋಲೆ ಅಂದರೆ ಅಲ್ಲಿ ಇದ್ದಾರಲ್ಲ ಈ ಕಡೆ, ಇವರೇ ನಾನಾ ಪಟೋಲೆ ಅಂದರೆ. ನಾನಾ ಪಟೋಲೆ CM ಆಗಬೇಕಂತ. ಆಗ ಅವರ ಪಕ್ಕದಲ್ಲಿರೋರು ಹೇಳ್ತಾರೆ, ಇಲ್ಲ ಹಂಗಾಗಲ್ಲ, ಅಗಾಡಿಯ ಎಲ್ಲ ಪಕ್ಷಗಳು ಕೂತು ಚರ್ಚೆ ಮಾಡಿ ಡಿಸೈಡ್ ಮಾಡಬೇಕು, ಪಟೋಲೆ ಬೇಡಿಕೆಯನ್ನು ನಾವು ಒಪ್ಕೊಳ್ಳೋದಿಲ್ಲ ಅಂಥೇಳಿ ಉದ್ಧವ್ ಠಾಕ್ರೆ. ಎಲ್ಲರೂ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ ಅಂಥೇಳಿ